ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನಾನು ನಮ್ಮ ಅತ್ತೆ ಮನೆಗೆ ಮಾವನ ಮನೆಗೆ ಎರಡೂ ಆಗಬೇಕು, ಅತ್ತೆ ಮಾವನ ಮನೆ ಆಗಬೇಕು, ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದರೆ, ಇವತ್ತು ಊರಲ್ಲಿ ಸಿಡಿ ಹಬ್ಬ ಇದೆ. ಅದಕ್ಕೆ ಮಳವಳ್ಳಿಲಿ ನಮ್ಮ ಅಜ್ಜಿ ಮನೆ ಬಂದು ಮಳವಳ್ಳಿ ಅಂದರೆ ನಮ್ಮ ತಾಯಿಯ ಮನೆ. ಅದು ಅಲ್ಲಿ ನಮ್ಮದು ಅತ್ತೆ ಮನೆಯೂ ಆಗಬೇಕು, ಮಾವನ ಮನೆಯೂ ಆಗಬೇಕು. ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀವಿ. ಹೋಗೋ ಇದರಲ್ಲಿ ರೆಡಿ ಆಗಬೇಕು ಅನ್ನೋಷ್ಟರಲ್ಲಿ ಅಪ್ಪ ಮಕ್ಕಳಿಬ್ಬರು ಏನೋ ಪ್ಲ್ಯಾನ್ ಮಾಡಿಕೊಂಡು ಮನೆ ಕಟ್ತೀವಿ ಅಂತ ಹೇಳಿ ಮಾತುಕತೆ ಮಾತಾಡಿಕೊಂಡು ಇಂಜಿನಿಯರ್ ಪ್ಲ್ಯಾನ್ ಆಗ್ತಾಯಿದ್ದಾರೆ ಇಬ್ಬರು ಕೂಡ. ಬನ್ನಿ ನೋಡೋಣ ಒಂದ್ಸತಿ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಸೂಪರ್ ಮ್ಯಾನ್. ನಿಜವೂ ನೀ ಮನೆ ಕಟ್ತಾ ಇದೆಯಾ? ಮನೆ ಕಟ್ಟಕ್ಕೆ ಪ್ಲ್ಯಾನ್ ಆಗ್ತಾ ಇದೆಯಾ? ಇಂಜಿನಿಯರ್ ಪ್ಲ್ಯಾನೇ ಆಗ್ತಿದೆ ಅನ್ಸುತ್ತಾ? ಹೆಂಡತಿ ಊರಿಗೆ ಹೋಯ್ತಾವಳ ಅಂತ ನಿಮಗೆ ಬೇಜಾರು, ಅದಕ್ಕೆ ಈ ಥರ ಪೇಪರ್ಲೆಲ್ಲ ಗೀಚ್ತಾ ಇದ್ದಾರೆ. ನಿಜ ರೀ. ನಿನ್ನ ಆತ್ಮಸಾಕ್ಷಿ ಮುಟ್ಗೆ ಹೇಳು, ನಿನ್ನ ಹೆಂಡ್ತಿ ಬೇಡ ಹೋಗು, ನಾನು ಒಂದು ತಿಂಗ ನೀನು ಬರಬೇಡ ಕಮ್ಮಿ, ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ. ನಿನ್ನ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳು, ಒಂದು ತಿಂಗ ಬರಬೇಡ ಕಣೆ ನೀನು ಊರಿಗೆ ಹೋಗು ಅಂತ. ಹಾಂ, ನಾನು ಒಂದು ತಿಂಗ ಬರಲ್ಲ, ನಾನು ಎಲ್ಲರೂ ಟ್ರಿಪ್ಗೆ ಹೋಗ್ಬೋತೀನಿ, ಅಡ್ಜಸ್ಟ್ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಇರಬೇಕು. ಹಾಂ, ಅದು ಆತ್ಮಸಾಕ್ಷಿ ಮುಟ್ಕೆ ಹೇಳಪ್ಪ. ಆಯಿತು ಹೇಳಿ. ಈಗಲೇ ಬರೀ ಒಂದಿನ ಹೋಯ್ತೀನಿ ಅಂತ ಇರೋದಕ್ಕೆ ಅಳ್ತಾ ಇದ್ದಾರೆ. ಯಾವುದು? ಯಾವ ಬಾಕ್ಲು? ಹ್ಞೂ, ಇದು ಯಾವ ಥರ ಈ ಥರ ಈ ಥರ ಆಗ್ತಾ ಇದ್ದಾರೆ. ಹ್ಞೂ, ಪಾಪ ಬತ್ತು ವ್ಯಾನು. ಸರಿಯಾ? ನಾನು ಊರಿಗೆ ಹೋಗ್ತೀನಿ ಅನ್ನೋ ಬೇಜಾರು ಏನೋ ಕಾಣಿ ಅಪ್ಪ ಮಕ್ಕಳಿಬ್ರು ಮನೆ ಪ್ಲ್ಯಾನ್ ಮಾಡಿಕೊಂಡು ಮನೆ ಕಟ್ತೀನಿ, ಮನೆ ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳ್ಕೊಂಡು ಅಳಟೆ ಹೊಡಿತಾ ಇದ್ರು. ನನ್ನ ಮಗ ಏನು ಅಂದರೆ ಜಲ್ದಿ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾನೆ. ನಾನು ಏನೋ ಇಂಜಿನಿಯರ್ ಬಗ್ಗೆ ಮಾತಾಡ್ತಾರೆ, ಮಮ್ಮಿ ನಾನು ಇಂಜಿನಿಯರು ಪ್ಲ್ಯಾನ್ ಹಾಕ್ಕೊಡ್ತೀನಿ ಕೊಡು ಅಂತ ಅವ್ನು ಫಸ್ಟ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವ್ರ ಅಪ್ಪ ಸ್ಟಾರ್ಟ್ ಮಾಡಿದ್ರು, ಏನೋ ದೊಡ್ಡದಾಗಿ ಮನೆ ಪ್ಲ್ಯಾನ್ ಮಾಡ್ಕೋತೀನಿ ಅಂತ. ಅಪ್ಪ ಮಕ್ಕಳಿಬ್ರು ಪ್ಲ್ಯಾನ್ ಮಾಡಿಕೊಂಡು ಮನೆ ಕಟ್ತಾಯಿದ್ರು. ನನಗೆ ಅಂದರೆ ಇವರು ಕೂಡ ಬರ್ತೀನಿ ಅಂತ ಹೇಳಿದ್ರು. ಫಸ್ಟು ಒಂದು ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನಾನು ಹೋಗ್ತಾ ಇರೋದು. ಅವ್ನು ಜಾಸ್ತಿ ನನ್ನ ಬಿಟ್ಟಿರಲ್ಲ, ಎಲ್ಲೇ ಹೋದರೂ ಕೂಡ ಮಮ್ಮಿ ನಾನು ಬರ್ತೀನಿ ಅಂತ ಹೇಳ್ತಾ. ಅವನು ಸ್ಯಾಟರ್ಡೇ ಆಗಿರೋದ್ರೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಅವ್ನಿಗೆ ಅಂದರೆ FA4 ನಡೀತಾ ಇತ್ತು, ಅದರಿಂದ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಯಾಕಂದರೆ ಈಗ ಟೆಸ್ಟ್ಗಳು ಮೇನ್ ಇಂಪಾರ್ಟೆಂಟು ಊರಿಗಿಂತ ಅಂತ ಹೇಳಿ ನಾನು ಸ್ಯಾಟರ್ಡೇ ಹೋಗಿರ್ತೀನಿ. ಭಾನುವಾರ ಅಪ್ಪ ಬರುತ್ತೆ. ಅಮ್ಮನ ಮನೇಲಿ ನೈಟು ಒಂದು ಅಂದರೆ ಪರಿಚಯ ಸಂಬಂಧಿಕರದ್ದು ಒಬ್ರದ್ದು ಮದುವೆ ಇದೆ, ಭಾನುವಾರ ರಿಸೆಪ್ಷನ್ಗೆ ಹೋಗಬೇಕು ಅಂತೇಳಿ ನಾನು ಹಂಗಿಂದನೇ ಬಂದು ಕರ್ಕೊಂಡು ಹೋಗ್ತಾರೆ, ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೊಬ್ಬಳೇ ಇಲ್ಲಿ ಊರಿಗೆ ಹೋಗ್ತಾಯಿದ್ದೀನಿ. ಅಂದರೆ ಅಮ್ಮನೂ ಬರ್ತೀನಿ ಅಂತ ಹೇಳ್ತು, ಮಮ್ಮಿನೂ. ಆದರೆ ಮಮ್ಮಿಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದ್ದ ಕಾರಣ ಮಾರ್ನಿಂಗ್ 6 ಗಂಟೆಗೆ ಫೋನ್ ಮಾಡಿತ್ತು, ಬರೋಕ್ಕಾಗಲ್ಲ ಹೋಗು ನೀನೊಬ್ಬಳೇ ಅಂತ ಹೇಳಿ. ಸರಿ ಅಂದ್ಬಿಟ್ಟು ನಾನು ಬಸ್ಸಲ್ಲಿ ಹೋಗ್ತಾ ಇರೋದು ಅಪರೂಪ, ಅಂದರೆ ಬಸ್ಸಲ್ಲಿ ಹೋಗೋದೇ ಅಪರೂಪ. ಫಸ್ಟ್ ಆಫ್ ಆಲ್ ಇವತ್ತೇ ನಾನು ಫಸ್ಟ್ ಹೋಗ್ತಾ ಇರೋದು ನಾನು ಬಸ್ಸಲ್ಲಿ. ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸ್ ನಿಜವೂ ಇಲ್ಲ. ಅಂದರೆ ತುಂಬ ದಿನವೇ ಆಗೋಯ್ತು ನಾನು ಬಸ್ಸಲ್ಲಿ ಹೋಗಿ. ಸ್ಕೂಟ್ರಲ್ಲಿ ಮತ್ತು ಕಾರಲ್ಲಿ ಹೋಗಿ ಅಭ್ಯಾಸ ಆಗಿಬಿಟ್ಟು ಬಸ್ಸಲ್ಲಿ ನನಗೆ ಆಗ್ಲಿಂದನೂ ಅಷ್ಟೇ ತುಂಬಾ ಮೊಮೆಂಟ್ ಆಗುತ್ತೆ ಬಸ್ಸಲ್ಲಿ ಏನಾದರೂ ಹೋದರೆ. ಸಿಕ್ಕಾಪಟ್ಟೆ ಕಿಟಕಿ ಇರಬೇಕು, ಕಿಟಕಿ ಪಕ್ಕ ಇದ್ದರೆ ಮಾತ್ರ ನನಗೆ ಕೂತ್ಕೊಳ್ಳೋಕ್ಕಾಗೋದು. ಹಾಯ್ ಫ್ರೆಂಡ್ಸ್, ಫೈನಲಿ ನೋಡ್ತಾ ಇರ್ಬೋದು ರೆಡಿ ಆಗಿದ್ದೀನಿ. ಇವತ್ತು ನಾನು ಹೋಗ್ತಾ ಇರೋದು ನನ್ನ ಮಾವನ ಮನೆ ಮತ್ತು ಅತ್ತೆ ಮನೆ ಎರಡೂ ಆಗಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪನ ಅಕ್ಕನ ಮನೆ, ನಮ್ಮ ತಾಯಿಯ ಅಣ್ಣನ ಮನೆ, ಎರಡೂ ಕೂಡ ರಿಲೇಟಿವ್. ಅಲ್ಲಿಗೆ ಹೋಗ್ತಾ ಇರೋದು. ಊರಲ್ಲಿ ಅಂದರೆ ಊರು ಬಂದು ಮಳವಳ್ಳಿ, ಅಲ್ಲಿ ಸಿಡಿ ಹಬ್ಬ ಇದೆ ಇವತ್ತು ಮತ್ತು ನಾಳೆ 2 ದಿನ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅಪ್ಪ ಮಕ್ಕಳಿಬ್ಬರು ಬೆಳಿಗ್ಗೆನೇ ಮನೆ ಸ್ಕೆಚ್ ಹಾಕ್ಕೊಂಡು ನೋಡ್ತಾ ಇರ್ಬೋದು ವಿಡಿಯೋ. ಸ್ಕೆಚ್ ನಾನು ಡ್ರಾಯಿಂಗ್ ಮಾಡ್ತೀನಿ, ನಾನು ಮನೆ ಬಿಡ್ತೀನಿ ಅಂತ ಹೇಳಿಬಿಟ್ಟು ಇಬ್ಬರು ಡ್ರಾಯಿಂಗ್ ಮಾಡ್ತಾಯಿದ್ರು. ಒಂದು ಸ್ವಲ್ಪ ಬೇಜಾರಿದೆ ನನ್ನ ಮಗನಿಗೆ ನಾನು ಹೋಗ್ತಾ ಇರೋದು.
ಮಕ್ಕಳಿಗೆ ಟೆಸ್ಟ್ ಇಲ್ದೋಗಿದ್ರೆ ಕರ್ಕೊಂಡು ಹೋಗ್ತಾಯಿದ್ದೆ. ಮಗಳಿಗೆ ಎಕ್ಸಾಮ್ ಇದೆ, ಮಗನಿಗೆ ಯೂನಿಟ್ ಟೆಸ್ಟ್ ನಡೀತಾ ಇದೆ, ಅದರಿಂದ ಇಬ್ಬರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸಂಡೇ ಅಂದರೆ ಇವತ್ತೊಂದು ದಿನ, ಸಂಡೇ ಮತ್ತೆ ರಿಟರ್ನ್ ಆಗ್ತೀನಿ. ಫೈನಲಿ ನಾನು ಕೂಡ ರೆಡಿ ಆಗಿದ್ದೀನಿ, ಈಗ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ರೀತಿ ಮಾಡ್ತೀವಿ, ಸುಮಾರು ವರ್ಷ ಆಯಿತು ನಾನು ಸಿಡಿ ನೋಡಿ ಹೋಗಿಲ್ಲ. ಅಂದರೆ ಅತ್ತೆ ತೀರೋದ್ಮೇಲೆ ಒಂದು ಸ್ವಲ್ಪ ಅದು ಇದು ಅಂತ ಅವ್ರಿಗೂ ಪಾಪ ಕಮಿಟ್ಮೆಂಟ್ ಜಾಸ್ತಿ ಇತ್ತು. ನಮ್ಮತ್ತೆ ತೀರೋದ್ಮೇಲೆ ಒಂದು ಸ್ವಲ್ಪ ಅವ್ರಿಗೂ ಪ್ರಾಬ್ಲಮ್ಗಳು ಅದು ಇದು ಅಂತ ಆಗಿರೋದ್ರಿಂದ ಹಬ್ಬ ಮಾಡಿರಲಿಲ್ಲ. ಅವಾಗೆಲ್ಲ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಈಗ ಒಂದು ಸ್ವಲ್ಪ ಅಂದರೆ ಮನೆ ಅಳ್ತಿಕ್ಕೆ ಬೇಕಾದವ್ರನ್ನ ಕರ್ಕೊಂಡು ಹಬ್ಬ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಇರುತ್ತೆ ಹಬ್ಬ, ಸಿಡಿ ಹಬ್ಬ ಯಾವ ರೀತಿ ಇರುತ್ತೆ, ದೇವಸ್ಥಾನ ಯಾವುದು ಅಂತ, ಅಲ್ಲಿ ಯಾವ ರೀತಿ ಸಿಚುವೇಶನ್ ಇರುತ್ತೆ ಅಂತ ನೋಡಿಕೊಂಡು ಹೇಳ್ತೀನಿ. ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ, ಅತ್ತೆ ಮಕ್ಕಳು ಯಾರು, ನನ್ನ ಸಂಬಂಧಿಕರು ಯಾರು ಅಂತ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಹೋಗೋದ. ಫಸ್ಟ್ ಟೈಮು ಬಸ್ಸಲ್ಲಿ ಹೋಯ್ತಿರೋದು ಅದು ರೀ. ಫೈನಲಿ ಸ್ಟ್ಯಾಂಡು ಬಂದೆ. ಹಸ್ಬೆಂಡು ಕೂಡ ಸೀಟ್ ಇಟ್ಕೊಟ್ರು. ಈಗ ನಾನು ಓಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಏನಕ್ಕೆ ಅಂತ ಹೇಳಿದ್ದು ಬಸ್ಸಲ್ಲಿ ಅಂತ ಹೇಳಿದರೆ, ಮಹಿಳೆಯರಿಗೆ ಯಾವಾಗ ಬಸ್ ಫ್ರೀ ಅಂತ ಹೇಳಿದ್ಮೇಲೆ ನಾನು ಇದೇ ಫಸ್ಟ್ ಟೈಮು ನಾನು ಬಸ್ಸಲ್ಲಿ ಹೋಗ್ತಾ ಇರೋದು. ಹೋಗೇ ಇರಲಿಲ್ಲ. ಫ್ರೆಂಡ್ಸ್ ಎಲ್ಲ ತುಂಬ ಸತಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹೋಗೋಣ, ಟ್ರಿಪ್ ಹೊಡೆಯೋಣ ಅಂತ ಹೇಳಿ. ನನಗೆ ವಾಮಿಟಿಂಗ್ ಆಗಿರೋದ್ರಿಂದ ಎಲ್ಲೂ ಜಾಸ್ತಿ ಹೋಗ್ತಿರ್ಲಿಲ್ಲ. ಫೈನಲಿ ಸ್ಟ್ಯಾಂಡ್ ಕೂಡ ಬಂದೆ. ಸ್ಟ್ಯಾಂಡಿಗೆ ಬಂದ ತಕ್ಷಣ ಫೋನ್ ಮಾಡಿದೆ ಅವ್ರಿಗೆ, ಎಲ್ಲಿದ್ದೀರಾ ಅಂತ ಹೇಳಿ. ಅವರು ಡೈರೆಕ್ಟ್ ದೇವಸ್ಥಾನ ಹತ್ರನೇ ಬಂದ್ಬಿಟ್ಟು ಡೈರೆಕ್ಟು ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಚಿಕ್ಕ ಮಗು ಅಂದರೆ ಅವ್ರದ್ದೇ ಆದ ರೀತಿ, ಅವ್ರದ್ದೇ ಆದ ವ್ಯಕ್ತಿತ್ವ ಇರುತ್ತೆ. ಸಂಪಾದನೆ ಎಲ್ಲ ಮಾಡಬೇಕು, ಕಷ್ಟ ಬಿದ್ದೆ ಮಾತ್ರ ದುಡಿದ್ರೆ ಮಾತ್ರ ನಮಗೆ ದುಡ್ಡು. ಇವತ್ತು ಎಲ್ಲರಿಗೂ ಯಾವ್ದು ಕೆಲಸ ಇದ್ದೇ ಇರುತ್ತೆ. ಅದಾದಮೇಲೆ ನಾನು ಕೂಡ ದೇವಸ್ಥಾನಕ್ಕೆ ಬಂದೆ. ತುಂಬಾ ರಶ್ ಇತ್ತು. ದೇವ್ರ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ದೇವ್ರ ದರ್ಶನ ಆದರೆ ಮಾಡ್ಕೊಂಡು ಹೋಗೋದಾ, ಇಲ್ಲ ಅಂತ ಹೇಳಿದ್ರೆ ಸಂಜೆ ಈವ್ನಿಂಗ್ ಇನ್ನೊಂದ್ಸತಿ ಬರ್ತೀವಿ. ಎಲ್ಲ ಶಾಪಿಂಗ್ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ, ಅಥವಾ ಏನಾದರೂ ದೇವ್ರ ದರ್ಶನ ಆಗಲಿಲ್ಲ ಅಂದರೆ ನೋಡೋಕ್ಕೆ ಬರ್ತೀವಿ. ಫೈನಲ್ ನಾನು ಕೂಡ ದೇವ್ರ ದರ್ಶನಕ್ಕೆ ಬಂದೆ. ಅದಾದಮೇಲೆ ನಮ್ಮ ಅಂದರೆ ಮಾವನ ಮಗನ ಹೆಂಡ್ತಿಯನ್ನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ನಾವು ಡೈರೆಕ್ಟು ಫಸ್ಟು ಕೊಂಡ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಒಳಗಡೆ ಹೋದೋ. ದೇವ್ರ ದರ್ಶನ ಅಂತೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅದೇ ರೀತಿ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನನ್ನ ಮಾವನ ಮಗನ ಹೆಂಡ್ತಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಅಂದರೆ ಅಕ್ಕನೂ ಆಗಬೇಕು ನನಗೆ, ಮಾವನ ಮಗನ ಹೆಂಡ್ತಿನೂ ಕೂಡ ಆಗಬೇಕು. ನೋಡ್ತಾ ಇರ್ಬೋದು. ಫಸ್ಟು ಸಿಕ್ಕಾಪಟ್ಟೆ ಒಳಗಡೆ ನೋಕಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟೊಂದು ಕೋಲೆಲ್ಲ ಹಾಕ್ಬಿಟ್ಟಿದ್ರು. ಅದಾದಮೇಲೆ ನಾವು ನಿಜವೂ ದೇವ್ರ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ಡೌಟಿಂದನೇ ಹೋದೋ. ಅವಳು ಅಂದು ಆಗಲ್ಲ, ತುಂಬಾ ಹೆವಿ ರಶ್ ಇದೆ, ಕೊಂಡವನ್ನು ನೋಡ್ಕೊಂಬಿಡು, ಆಮೇಲೆ ಬೇಕಾದರೆ ದೇವ್ರ ದರ್ಶನ ಆದರೆ ಮಾಡ್ಕೊಂಡು ಹೋಗೋಣ ಅಂತ. ಸಿಕ್ಕಾಪಟ್ಟೆ ಅಲ್ಲಿಗೂ ಕೂಡ ಹೋಗೋಕ್ಕಾಗ್ತಿಲ್ಲ, ಬೆಂಕಿ ಹಳ್ಳ ಆಗ್ತಾ ಇದ್ರಲ್ಲ, ಹರ್ಸ್ಕೊಂಡಿರ್ತಾರೆ, ಅರ್ಕೆ ಕಟ್ಕೊಂಡಿರೋಳು ಹಳ್ಳ ಹಾಕ್ತಾರೆ, ಅದು ಸಿಕ್ಕಾಬಿಟ್ಟೆ ಸಿಡಿದು ಬಿಡುತ್ತೆ ಮಕ್ಕಕ್ಕೆ ಅಂತೇಳಿ ದೂರದಿಂದಲೇ ನಾನು ನೋಡಿಕೊಂಡು ಒಳಗಡೆ ಹೋದೋ. ಬಟ್ ದೇವ್ರ ದರ್ಶನ ಕೂಡ ಆಗಲಿಲ್ಲ, ಯಾಕೆಂದರೆ ಸಿಕ್ಕಾಬಿಟ್ಟೆ ರಸ್ ಇದೆ. ಈ ಕಡೆ ಬಿಟ್ಟರೆ ಆ ಕಡೆ ಜಾಗ ಆಗಲ್ಲ, ಆ ಕಡೆ ಬಿಟ್ಟರೆ ಈ ಕಡೆ ಜಾಗ ಆಗ್ತಿರ್ಲಿಲ್ಲ. ಅದಕ್ಕೆ ಬೇಡ, ಸಂಜೆ ಹೆಂಗಿದ್ರು ಈವ್ನಿಂಗ್ ಬರ್ತೀವಲ್ಲ ಅಂತ ಹೇಳಿ ಮತ್ತೆ ದರ್ಶನ ಇನ್ನೊಂದು ಸತಿ ಬೇಕಾದ್ರೆ ಮಾಡೋಣ, ಫ್ರೀ ಇದ್ದರೆ ಇನ್ನೊಂದು ಸತಿ ಹೆಂಗಿದ್ರು ಬರಬೇಕು. ಯಾಕಂದರೆ ಅಕ್ಕ ತಂಗಿರೆಲ್ಲ ಬರ್ತೀನಿ ಅಂತ ಹೇಳಿದರು. ಅವ್ರನ್ನೂ ಪಿಕಪ್ ಮಾಡ್ಕೊಂಡಂಗೆ ಆಗುತ್ತೆ, ನಾವು ದರ್ಶನ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹತ್ರದಿಂದನೇ ಹೋದೋ. ಬಟ್ ಆಗಲೂ ಕೂಡ ಆಗಲಿಲ್ಲ. ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿರೋ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು, ಹತ್ರದಿಂದನೇ ಆಯಿತು. ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ನಾವೀಗ ಫೈನಲಿ ಮತ್ತೆ ನಾವು ಓಡ್ತಾ ಇದ್ವಿ. ಹಾಗೆ ಶಾಪಿಂಗ್ ಏನಾದ್ರು ಇದ್ದರೆ ಮಾಡ್ಕೊಂಡು ಹೋಗೋಣ ಅಂತ ಈಚೆಗೆ ಬಂದು, ಅದಾದಮೇಲೆ ಫಸ್ಟು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತು. ಅದಕ್ಕೆ ಅಕ್ಕ ಕೊಡಿಸ್ತಾ ಇದ್ದಾರೆ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಫೈನಲಿ ನಾವು ಹೊರಟು. ಆಗಿನ ಥರ ನಾವು ಶಾಪಿಂಗ್ ಮಾಡಬೇಕು ಅಂತ ಏನಿಲ್ಲ. ನನಗೆ ಗೊಂಬೆಗಳು ಕಾಣಿಸಿದ್ರೆ ಮಾತ್ರ ನಾನು ಶಾಪಿಂಗ್ ಮಾಡೋಕ್ಕೆ ಹೊರಟೋಗ್ಬಿಡ್ತೀನಿ. ಇನ್ನು ಫ್ಲವರ್ ಪಾಟ್ಗಳೆಲ್ಲ ಕಣ್ಣಿಗೆ ಬೇಕಾದ ಥರ ಇದ್ದು, ಆದರೆ ಅದೆಲ್ಲ ಮೊದಲಿನ ಥರ ಯಾರು ತಗೊಳ್ತಾರೆ, ಯಾರು ಇದು ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಧೂಳು ಕೂರುತ್ತೆ ಅಂತ ಹೇಳ್ಬಿಟ್ಟು ನಾವು ತಗೊಳ್ಳಿಲ್ಲ. ಅದಾದಮೇಲೆ ನಾವು ಹೊರಟು ಫೈನಲಿ. ಹಾಗೆ ಗಾಡೀಲಿ ಬಂದಿದ್ದರು ಆ ಕಡೆಯಿಂದ ಬರಬೇಕಾದ್ರೆ ಅವರು, ನಾವು ಈ ಕಡೆಯಿಂದ 3 ಜನ ಇದ್ವಲ್ಲ ಅಂತ ಹೇಳಿ ನಾವು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಆಟೋದಲ್ಲಿ ಹೋಗ್ತಾ ಇರೋದು ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಹಿಂದೆಗಡೆ ಕೂತ್ಕೊಂಡು ಈ ಥರ ಚಿಕ್ಕ ಮಕ್ಕಳು ಥರ ಆಗೋದು ನಿಜವಾಗ್ಲೂ ಎಷ್ಟು ಖುಷಿ ಇರುತ್ತೆ ಅಂತಂದರೆ, ಲೈಫ್ ಲಾಂಗ್ ನಿಜವಾಗ್ಲೂ ಆ ಮೆಮೊರೇಬಲ್ ಏನಿರುತ್ತೆ ಅದನ್ನು ಮರೆಯೋಕ್ಕಾಗಲ್ಲ, ಅಷ್ಟು ಸಿಕ್ಕಾಬಿಟ್ಟೆ ಖುಷಿ ಆಗ್ತಾಯಿತ್ತು. ಆ ಸಾಂಗೆಲ್ಲ ಕೇಳ್ಕೊಂಡು ಹೋಗೋದಿದೆಯಲ್ಲ, ಆ ಮಜನೇ ಬೇರೆ. ಫೈನಲಿ ನಾವು ಅತ್ತೆ ಮನೆಗೆ ಬಂದು ನೋಡ್ತಾ ಇರ್ಬೋದು. ಇದು
ಇದು ನಮ್ಮ ಮಾವನ ಮನೆ. ಅಂದರೆ ಈಗ ಅದು ಇದನ್ನು ಏನು ಮಾಡಿದ್ದಾರೆ, ರೆಸಿಡೆಂಟ್ ಮಾಡಿದ್ದಾರೆ ಹೊಸದಾಗಿ ಓಪನ್ ಮಾಡಿ. ಬಟ್ ಇನ್ನೂ ಅದನ್ನು ಅಂದರೆ ಬೇರೆಯವ್ರಿಗೆ ಅದನ್ನು ಕೊಟ್ಟಿದ್ದಾರೆ. ಇವರು ಬ್ಯಾಕ್ ಸೈಡ್ ಹಿಂಭಾಗ ಮನೆಯಲ್ಲಿರೋದು. ಇದನ್ನು ಹೊಸದಾಗಿ ಓಪನ್ ಮಾಡ್ತಾ ಇದ್ದಾರೆ. ಬೇರೆಯವರು ಅಗ್ರಿಮೆಂಟ್ ಮಾಡಿಕೊಂಡು ಇಷ್ಟು ವರ್ಷ ಅಂತ ಏನೋ ಮಾಡ್ಕೊಂಡಿದ್ದಾರಂತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಅದಾದಮೇಲೆ ಫೈನಲಿ ಬಂದು, ಈಗಿರಲಿಲ್ಲ ನಾವು ಆಗಿನ ಕಾಲದಲ್ಲಿ ನಾವು ಅಂದರೆ ಅಜ್ಜಿ ಮನೆಗೆ ಬಂದಾಗ ಎಲ್ಲ ಹಳ್ಳಿ ಮನೆ ಆ ಕಡೆ ಸೈಡ್ ಇತ್ತು. ಬಟ್ ಇದು ಈಗ ಹೊಸದಾಗಿ ಮನೆ ಎಲ್ಲ ಈ ರೀತಿ ಕಟ್ಟಿರೋದು. ಅಂದರೆ 2 ಭಾಗ ಇದೆ, ಆ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡು. ನಮ್ಮ ಅತ್ತೆಗೆ ಅಂದರೆ ನಮ್ಮ ಮಾವನಿಗೆ 2 ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಇದು ನಾನು ಬಂದಿರೋದು ಮಾವನ ಮನೆಗೆ. ಪಕ್ಕದಲ್ಲಿ ಇರೋರು ಕಿರಿ ಮೌನ, ಇವರೇ ನಮ್ಮ ಮಾವನ ಮಗ. ಅಂದರೆ ಮಾವನ ಮಗ ಆಗಬೇಕು, ನಮ್ಮ ಅಕ್ಕನ ಮಗ ಆಗಬೇಕು. ಅದಕ್ಕೆ ನಾನು ಮಾವನ ಮಗನೂ ಆಗಬೇಕು, ಅತ್ತೆ ಮಗನೂ ಆಗಬೇಕು ಅಂತ ಹೇಳಿದ್ದು. ಅವಳು ಬಂದ ತಕ್ಷಣ ಬೆಳಿಗ್ಗೆಗೆ ಅಂದರೆ ಬಾತ್ ಮಾಡಿದ್ದು, ತಿಂಡಿ ತಿನ್ನೋದು. ನಾನು ಬರಬೇಕಾದ್ರೆ ಒಂದು ಸ್ವಲ್ಪ ಪುಳಿಯೋಗರೆಲ್ಲ ತಿನ್ಕೊಂಡು ಬಂದಿದ್ದೆ ಅಂತ ಹೇಳಿ ಮಟನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು. ಅದು ಅಶ್ವಿನ್ದೇನು ಪಾತ್ರ? ಅವನೇ ತಮ್ಮನ? ಮತ್ತೆ ನೀನು ಸೇರ್ಕೊಳಗಿಲ್ವ? ತಂಗಿ ಪಾಟಿ ಯಾರು ಬರೋರು? ಕುಮಾರ ಅಳಕ್ ಸರೋಗತ್ತಲ್ಲ. ಯಾರು ಶೀಲಾ ಅಂದ್ರೆ? ಯಾವತ್ ನಾಟಕ? ಇವತ್ತಾ? ಎಲ್ಲಿ? ಹೌದಾ? ಅಂದ್ರೆ ವರ್ಷ ಹಾಗೆ ಇವತ್ತು ಮಾವನ ಮಕ್ಕಳ ನಾಟಕಕ್ಕೆ ಸೇರಿದ್ದಾರೆ ಅಂತ ನೋಡ್ತಾ ಇರೋದು. ತವರಿನ ತಮ್ಮ ಅಂತ. ನೋಡೋಣ ಯಾವ ರೀತಿ ನಾಟಕ ಮಾಡ್ತಾರಂತ. ನನಗಂತೂ ಎಕ್ಸೈಟ್ಮೆಂಟ್ ತುಂಬಾ ಇದೆ. ಮಾವನ ಮಕ್ಕಳೆಲ್ಲ ಸೇರೋದು ಒಂಥರ ಖುಷಿ ಆಗ್ತಾಯಿತ್ತು. ಅದಾದಮೇಲೆ ಚಿಕ್ಕ ಮಕ್ಕಳು ಮನೆಗೆ ಬಂದು ಆಡ್ಕೊಂಡು ನೋಡ್ತಾ ಇರ್ಬೋದು. ಇಬ್ಬರು ಕಚ್ಚಾಡ್ಕೊಂಡು ಚಾಕ್ಲೇಟ್ಗೆ ಒದ್ದಾಡ್ತಾ ಇದ್ರು. ಚಿಕ್ಕ ಮಕ್ಕಳು ಆಟನೇ ಬೇರೆ. ಏನಿಲ್ಲ, ಹೆಣ್ಮಕ್ಳು ಕೊಡಂಗಿಲ್ಲ. ಅಪ್ಸುಗ ಇಲ್ಲಿ ಚಿಕ್ಕ ಕೊಡ್ತೀನಿ, ಹೊಡಿದಾ ನೋಡುದು ಹೊಡಿ ಹೊಡಿ ತಲೆ ಕೆಡ್ಕೊಳ್ಳಲ್ಲ. ಕರಿಬೇಡಿ ಹೊಡಿ. ಹೇಳ್ಬತ್ ಕೇಳ್ತೀಯಾ? ಕೇಳ್ತೀಯ? ಹೊಡಿದಾ ದೊಡವ ರಚ್ಚು ನನ್ ಹೊಡಿತಲ್ಲಿ. ನೋಡು ಇದಕ್ಕೆ ಇದಿಲ್ಲ ಅಲ್ಲ. ತಲೆ ಕೆಡ್ಸ್ಕೊಳ್ಳಲ್ಲ. ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಆಟನೇ ಬೇರೆ, ಅವರ ಆಟಗಳೇ ಬೇರೆ, ಆಟ ಆಡೋ ರೀತಿನೇ ಬೇರೆ ಇರುತ್ತಲ್ಲ. ಆ ಲೈಫಲ್ಲಿ ಎಂಜಾಯ್ ಮಾಡೋದು ನಾವು ಮತ್ತೆ ನಿಜವಾಗ್ಲೂ ದೊಡ್ಡವರಾದ್ಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ. ಆ ಬಾಂಡಿಂಗ್ ಏನಿರುತ್ತೆ, ಅಕ್ಕ ತಂಗಿ ಬಾಂಡಿಂಗ್ ಆಗಿರ್ಬೋದು, ಅವರು ಇರಿಟೇಷನ್ ಮಾಡೋದಾಗಿರ್ಬೋದು, ಅವರು ಆಡ್ಕೊಳ್ಳೋ ರೀತಿ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಅಕ್ಕ ಎಲ್ಲ ಅಡುಗೆ ಎಲ್ಲ ಮಾಡಿ ಈಗ ಊಟಕ್ಕೆ ಕರಿತಾ ಇದ್ಲು. ಫಸ್ಟ್ ಊಟ ಮಾಡ್ಕೊಂಬಿಡು, ಆಮೇಲೆ ಬೇಕಾದರೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತೇಳಿ. ನಾವು ಊಟ ಮಾಡಿದಾಗ 1-2 ಗಂಟೆ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಫೈನಲಿ ಅವಳು ಅಂದರೆ ನಾವು ಸಾಟರ್ಡೆ ಎಲ್ಲ ಮಟನ್ ಚಿಕನ್ ಎಲ್ಲ ತಿಂತೀವಿ. ಅಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ತಿಂತಿರಲಿಲ್ಲ, ಇವರೆಲ್ಲ ತಿಂತಾರೆ. ಅಂದರೆ ಅಲ್ಲಿ ಒಬ್ರೊಬ್ರು ಶನಿವಾರ ಯಾರು ಮಾಡಲ್ಲ ಮಟನ್ ಚಿಕನ್ನ. ತಿನ್ನೋರು ಮಾತ್ರ ಮಾಡೋದು. ಬಿಸಿ ಬಿಸಿ ಅನ್ನ. ಅಂದರೆ ಇವತ್ತೇನು ವೆರೈಟಿ ಬೇಡ ಅಂತ ಹೇಳಿದೆ, ಯಾಕಂದರೆ ಭಾನುವಾರನೇ ಊಟಕ್ಕೆ ಕೇಳಿರೋದು ಅಂತ ಹೇಳ್ಬಿಟ್ಟು ಇವತ್ತು ಅನ್ನ ಸಾಂಬಾರು ಮತ್ತು ಚಿಕನ್ ರೋಸ್ಟ್ ಏನೋ ಮಾಡಿದ್ಲು. ಮಟನ್ ಸಾಂಬಾರು ಮಾಡಿ ಚಿಕನ್ ರೋಸ್ಟ್ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಚಿಕನ್ ಒಂದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಅದಾದಮೇಲೆ ಊಟ ಎಲ್ಲ ಮಾಡ್ಕೊಂಡು ನಾವೀಗ ಒಂದು 10 ನಿಮಿಷ ರೆಸ್ಟ್ ಮಾಡಿಕೊಂಡು ಮಲಗಿದ್ದು ನಾವು ದೇವಸ್ಥಾನಕ್ಕೆ ಈವ್ನಿಂಗು ನೋಡೋಣ, ಯಾಕೆಂದರೆ ದರ್ಶನ ಆಗಿರಲ್ವಲ್ಲ, ಅದಕ್ಕೆ ಆ ದೇವ್ರ ದರ್ಶನ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಫೈನಲಿ ಹೊರಟು. ಅವ್ರ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಅಂದರೆ ಹಾಗೆ ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ತುಂಬಾ ಡೆಕೋರೇಟ್ ಆಗಿ ಮಾಡಿದ್ರು. ತುಂಬಾ ಲೈಟಿಂಗ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಸಂಜೆ ನೋಡಿದಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಸಂಜೆ ಒಂದು ಟ್ರಿಪ್ ಯಾವಾಗಲೂ ಬರ್ತೀವಿ. ಮಾರ್ನಿಂಗ್ ಸಿಟಿ ನೋಡೋಕೆ ಬಂದಿರ್ತೀವಿ. ಈಗ ಲೈಟಿಂಗ್ಸ್ ನೋಡೋಕ್ಕಿರ್ಬೋದು, ಹಾಗೆ ಶಾಪಿಂಗ್ ಇರ್ಬೋದು. ನಾನು ಹೇಳಿದ್ನಲ್ಲ, ಆ ಫ್ಲವರ್ ಪಾಟ್ ಅಂತೂ ವೆರೈಟಿ ಕಲೆಕ್ಷನ್ ಇತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗೆ ಏನಾದರೂ ನೋಡಿದ್ರೆ ಎಲ್ಲೂ ಹೋಗಲ್ಲ ಕಣ್ಣು, ಬರೀ ಗೊಂಬೆ ಟೆಡಿ ಬೇರ್ ಹತ್ರನೇ ಹೋಗುತ್ತೆ. ಆಮೇಲೆ ಫೈನಲಿ ದೇವಸ್ಥಾನ ಹತ್ರ ಬಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಫಸ್ಟು ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತೇಳಿ ಅಕ್ಕಂಗೆ ಫೋನ್ ಮಾಡಿದೆ. ಬಟ್ ಅವ್ರು ಇನ್ನೂ ಬಂದಿರಲಿಲ್ಲ ಅಂತ ಹೇಳಿ ನಾವು ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದೋ. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ಲೈಟಿಂಗ್ಸ್ ಆಗಿರ್ಬೋದು, ಎಲ್ಲನೂ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು. ಈಗ ಯಾವುದೂ ರಸ್ ಇಲ್ಲ, ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸುತ್ತೆ. ಆವಾಗ ಹೋಗೋಕ್ಕೂ ಕೂಡ ಜಾಗ ಇರಲಿಲ್ಲ. ಬಟ್ ಕ್ಯೂ ಇತ್ತು, ದೇವ್ರ ದರ್ಶನ ಮಾಡೋಕ್ಕೆ ಕ್ಯೂ ಲೈನ್ ಇತ್ತು. ಫೈನಲಿ ನಾವು ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾವು ಕೂಡ ಲೈನಲ್ಲಿ ಬಂದೋ. ಅಂದರೆ ಕಾಣಿಸುತ್ತೆ ನಿಮಗೆ ರಶ್ ಇಲ್ಲ ಅಂತ, ಬಟ್ ನಾವು ಹೋದಾಗಲೂ ರಶ್ ಇರಲಿಲ್ಲ. ಈಗ ತುಂಬ ಚೆನ್ನಾಗಿ ದರ್ಶನ ಮಾಡ್ಬೋದು.
ಆವಾಗ ಏನು ಹೊರಗಡೆ ಅಂದರೆ ಒಳಗಡೆ ಯಾವ ಥರ ಹಣ್ಣಂದು ಡೆಕೋರೇಷನ್ ಮಾಡಿದ್ದಾರೆ, ಫ್ಲವರ್ದು ಯಾವ ಥರ ಅಂತ ಕಾಣಿಸಲ್ಲ. ರಶಲ್ಲಿದ್ದಾಗ ನಿಜವಾಗ್ಲೂ ಕಾಣಿಸಲ್ಲ. ನಿಧಾನವಾಗಿ ದೇವ್ರ ದರ್ಶನ ಮಾಡಬೇಕು ಅಂತೇಳಿ ಸಂಜೆ ಎಲ್ಲರೂ ಬರ್ತಾರೆ. 5 ಗಂಟೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ರಶ್ ಏನಿರಲ್ಲ ಅಂತ ನೋಡ್ತಾ ಇರ್ಬೋದು. 2 ದೇವರಿದೆ, ತುಂಬಾ ಹತ್ತಿರದಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಹೋಗೋಷ್ಟರಲ್ಲಿ ಸಂಜೆ ಆಗೇ ಹೋಯಿತು, 7 ಗಂಟೆ ಆಗೇ ಹೋಯಿತು ನಾವು ಮನೆಗೆ ಹೋಗೋಷ್ಟರಲ್ಲಿ. ಹಾಗೆ ಶಾಪಿಂಗ್ ಮಾಡಿಕೊಂಡು ಏನೇನೋ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋದೋ, ಏನೂ ತಗೊಳಕ್ಕಾಗಲಿಲ್ಲ. ಅದು ಬೇಡ ಇದು ಬೇಡ ಅಂತಲೇ ಆಯಿತು. ಫೈನಲ್ ಅವ್ರ ಅಕ್ಕನೂ ಕೂಡ ಬಂದರು, ಅಕ್ಕನ ಮಗಳಿಬ್ಬರು ಬಂದರು. ಹೋಗ್ತಾನೆ ಏನಾದರೂ ತಗೊಳ್ಳೋಣ ಅಂತಲೂ ಅಂದ್ಕೊಂಡು, ಮೊದಲಿನ ಥರ ಶಾಪಿಂಗ್ ಏನು ಹುಚ್ಚಿಲ್ಲ ನನಗಂತೂ. ಹೇಳಿದ್ನಲ್ಲ, ಬರೀ ಗೊಂಬೆ ಅಷ್ಟೇ. ಇನ್ನು ಮನೆ ಐಟಮ್ ಏನಾದರೂ ತೊಗೋಬೇಕು ಅನ್ನೋದು ನಿಜವಾಗ್ಲೂ ನನಗೆ ಆಸೆ ಇಲ್ಲ. ಯಾಕಂದರೆ ಅದು ಯಾರು ಸೂತ್ಕ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಡೆಕೋರೇಷನ್ ಐಟಮೇ ಬಿಟ್ಬಿಟ್ಟಿದ್ದೀನಿ ನಾನು. ಏನೇನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ತೊಗೊಳ್ತೀನಿ ಅಷ್ಟೇ. ಮೊದಲಿನ ಥರ ಏನು ಶಾಪಿಂಗ್ ಏನು ಮಾಡೋಕ್ಕೆ ಹೋಗಲ್ಲ. ಅದಾದಮೇಲೆ ಫೈನಲಿ ಹೊರಟು ನಾವು. ಈಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಆಗಿರ್ಬೋದು, ಒಂಥರ ಏನೋ ಒಂಥರ ಚೆನ್ನಾಗಿತ್ತು. ಅದರಲ್ಲೂ ಮಧ್ಯೆ ಫ್ಲವರ್ ಟೈಪ್ ಡೆಕೋರೇಷನ್ ಮಾಡಿದ್ರು, ಲೈಟಿಂಗ್ಸ್ ಹಾಕಿ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಫೈನಲಿ ನಾವು ಆಟೋ ಮಾಡಿಕೊಂಡು ಮತ್ತೆ ನಾವು ಹೊರಟ್ಬಿಟ್ಟು ಫೈನಲಿ ನಾವು ಮನೆಗೆ ಬಂದ ತಕ್ಷಣ ಅಕ್ಕ ಪಾಪ ತಲೆನೋಯ್ತೈತೆ ಅಂತ ಹೇಳಿಬಿಟ್ಟು ಪಾಪ ಅವರೇ ಟೀ ಮಾಡಿ ಕೊಟ್ಟರು. ನಾನು ಟೀ ಕುಡ್ದಿರಲಿಲ್ಲ ಅಂತ ಹೇಳಿದ್ಗೆ ಬಂದ ತಕ್ಷಣ ಪಾಪ ಅವರು ಡ್ಯೂಟಿಗೆ ಹೋಗ್ತಾರೆ. ಡ್ಯೂಟಿಯಿಂದ ಬಂದ ತಕ್ಷಣ ಅವರು ಅಲ್ಲಿ ದೇವಸ್ಥಾನನೂ ನೋಡೋಕ್ಕಾಗಲಿಲ್ಲ, ದೇವ್ರನ್ನ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಫೈನಲಿ ಮನೆಗೆ ಬಂದ್ಬಿಟ್ಟು. ಅವರು ಶನಿವಾರ ಎಲ್ಲ ಊಟ ಮಾಡಲ್ಲ, ಅದಕ್ಕೋಸ್ಕರ ಅವ್ರ ತಂಗಿ ವಡೆ ಮಾಡಿ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡ್ತಾಯಿದ್ರು ಅವ್ರಿಗೆ. ನಮಗೆ ಪಾಪ ನಾವು ಅವ್ರಿಗೆ ಮಾಡಿಕೊಡ್ಬೇಕು. ಅವರು ಅಲ್ಲಿಂದ ಬಂದು ಸಾಕಾಗಿದ್ರು ಪಾಪ. ಅವರು ಟೀ ಕಾಯಿಸ್ಕೊಡ್ತಾಯಿದ್ರು ನಮಗೆ. ಏನೋ ಒಂಥರ ಖುಷಿ ಆಯಿತು. ನಾನಂತೂ ನಿಜವಾಗ್ಲೂ ಏನು ಕೆಲಸನೂ ಮಾಡಿಲ್ಲ. ಫೈನಲ್ ಊಟ ಗಿಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ನಾಟಕ ನೋಡೋಣ ಅಂತ ಹೋದೋ. ಇದು ಸಾಮಾಜಿಕ ನಾಟಕ. ಇದೇ ವರ್ಷ ನಾನು ಫಸ್ಟ್ ಇಲ್ಲಿ ಮಳವಳ್ಳಿ ನಾಟಕ ನೋಡ್ತಾ ಇರೋದು. ಮೊದಲೆಲ್ಲ ನಾಟಕ ಎಲ್ಲ ಪೌರಾಣಿಕ ಅದು ಇದು ಅಂತ ಅಂದ್ಕೊಂಡು ನೋಡ್ತಾನೆ ಇರಲಿಲ್ಲ. ಇತ್ತೀಚೆಗೆ ನಾನು ನಾಟಕ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಅದು ಸಾಮಾಜಿಕ ಆದರೆ ನೋಡ್ತೀನಿ, ಪೌರಾಣಿಕ ಆದರೂ ನೋಡ್ತೀನಿ, ಇಷ್ಟ ಆಗಿರಬೇಕು. ಇಲ್ಲಿ ನಮ್ಮ ಮಾವನ ಮಕ್ಕಳು ನಾಟಕಕ್ಕೆ ಸೇರಿದ್ರಂತೆ. ಈಗ ನೋಡ್ತಾ ಇದ್ದೀರಲ್ಲ, ಇವ್ರು ಬಂದು ಮಾವನ ಮಗ ಆಗಬೇಕು, ನನಗೆ ಮಗ ಆಗಬೇಕು. ನಾಟಕಕ್ಕೆ ಸೇರಿದ್ದಾನೆ ಇವನು ಕೂಡ. ಅದಾದಮೇಲೆ ಮಾವನ ಮಗ ಇನ್ನೊಬ್ಬ ಅಂದರೆ ಮಾವನ ಮಗ ಆಗಬೇಕು, ಇನ್ನೊಬ್ಬ ಕಾಣಿಸ್ತಾ ಇದೆ. ಇವ್ರು ಬಂದು ಕಾಮಿಡಿ ಏನೋ ಮಾಡಿದಾರಂತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲ ಪಾತ್ರಧಾರಿಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದರು, ತುಂಬಾ ಇಷ್ಟ ಆಯಿತು ನಾಟಕ ಅಂತೂ. ನಾನು ನಿಜವಾಗ್ಲೂ ಫೈನಲಿ ಕೊನೆವರೆಗೂ ನೋಡಿದ್ದೀನಿ. ನಾಟಕ ಬಿಟ್ಟೇ ಹೋಗಲಿಲ್ಲ ನಾನು ಇದನ್ನು. ಮೊದಲೇ ಹೇಳಿದ್ದೆ, ಸಾಮಾಜಿಕ ನಾಟಕ ಅಂದರೆ ತುಂಬ ಇಷ್ಟ ನನಗೆ. ಅದರಲ್ಲೂ ಒಂಥರ ಏನೋ ಒಂಥರ ಖುಷಿ ಇರುತ್ತೆ. ಇದು ಪೌರಾಣಿಕ ಅಂದರೆ ಯಾರಪ್ಪ ಅಂತ ಅನಿಸುತ್ತೆ, ಬಟ್ ಚೆನ್ನಾಗಿ ಅರ್ಥ ಆಗೋರು ಮಾತ್ರ ಪೌರಾಣಿಕ ನಾಟಕ ನೋಡೋಕ್ಕಾಗೋದು. ಒಂದು ಸ್ವಲ್ಪ ಮಾತೇನಾದ್ರು ಇದು ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಇವನು ಬಂದು ನನ್ನ ಮಾವನ ಮಗ ಆಗಬೇಕು. ಒಂದು ಚಿಕ್ಕ ಅಂದರೆ ತುಂಬಾ ಚೆನ್ನಾಗಿ ಎಲ್ಲ ಮಾಡಿದ್ರು. ಅಂದರೆ ನಾನಿಲ್ಲಿ ನಾಟಕನ ಅಂದರೆ ಆ ಸೌಂಡು ಕೊಡೋಕ್ಕಾಗಲ್ಲ, ಯಾಕೆಂದರೆ ಕಾಪಿ ರೈಟಿಂಗ್ ಬಂದ್ಬಿಡುತ್ತೆ ಅಂತ ಹೇಳಿ ಸಾಂಗ್ನಂತೂ ನಾನು ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ. ನೋಡೋಣ ಬನ್ನಿ. ದೂರದ ಪಟ್ಟಣಕ್ಕೆ ಕಳುಹಿಸ್ತಾ ಇದ್ದೀನಿ. ನನ್ನ ಮನೆಯ ನಂದಾದೀಪವಾಗಿರುವ ನೀನು ನಮ್ಮ ಕೀರ್ತಿಯನ್ನ ಈ ಅಕ್ಕ ಬಾವ ಜೀವಂತಾಗಿರೋರು ನೀನ್ ಯಾಕೆ ತಪ್ಪೆ ಆಗ್ತೀಯ? ನಡು ನೀನ್ ಅಕ್ಕನಾಗಿ ನಾನು ಯಾಕೆ. ಈ ನಾಟಕದಲ್ಲಿ ನನಗೆ ಇಷ್ಟ ಆಗಿದ್ದ ಜೋಡಿ ಬಂದು ಇವರು ಅಂಗಡಿ ನಾಗಣ್ಣ ಅಂತೆ. ನಾನು ಆಮೇಲೆ ಕೇಳಿದೆ ಅವ್ರ ಹೆಸ್ರನ್ನ. ತುಂಬಾ ಚೆನ್ನಾಗಿ ಮಾಡಿದ್ರು, ವಯಸ್ಸಲ್ಲಿ ದೊಡ್ಡವರು. ಈ ಕ್ಯಾರೆಕ್ಟ್ರಿಗೆ ಸೂಟಬಲ್ ಆಗ್ತಾಯಿತ್ತು. ಅವರು ನಾಡಿದ ನಾಟಕ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಆಫ್ ಆಲ್ ಇದೊಂದು ನನಗೆ ಪೇರ್ ನಿಜವಲ್ಲೂ ತುಂಬಾ ಇಷ್ಟ ಆಯಿತು. ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಇವನು ಬಂದು ನಾನು ಹೇಳಿದ್ನಲ್ಲ, ಮಾವನ ಮಗ ಆಗಬೇಕು, ನನಗೆ ಮಗ ಆಗಬೇಕು. ಇವನು ಕೂಡ ತುಂಬಾ ಚೆನ್ನಾಗಿತ್ತು. ಇವನ ಕ್ಯಾರೆಕ್ಟ್ರು ಕೂಡ ತಮ್ಮನ ಪಾಟು. ಈ ಹುಡುಗಿಗೆ ಈ ಹುಡುಗಿ ತಂಗಿ ಆಗಬೇಕು. ಸಿಕ್ಕಾಪಟ್ಟೆ ಚೆನ್ನಾಗಿ ಎಲ್ಲೂ ತಪ್ಪಿಲ್ದರೆ ಅಂತ
ತಪ್ಪಿಲ್ದೇ ಮಾತಾಡಿ ತುಂಬಾ ಚೆನ್ನಾಗಿ ನಾಟಕ ಮಾಡಿದ್ರು. ಅದರಲ್ಲೂ ಒಂದು ಸ್ವಲ್ಪ ಜನ ತಪ್ಪು ಮಾಡಿದ್ರು. ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ಏಳಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಡ್ಯಾನ್ಸ್ ಏನಿದೆ ಅಂದರೆ ಮಾಡಿದಾರಲ್ಲ, ಏನು ಈ ನಾಟಕನ ವಹಿಸ್ಕೊಂಡು ನಾಟಕ ಮಾಡಿದಾರೆ ಆ ಮಾಸ್ಟ್ರ್ ಕೈಲಿ ಒಂದು ಸ್ವಲ್ಪ ಏಳಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ್ವೈಸು ಈ ನಾಟಕ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಹಳನೂ ಬತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲ ಕೂಡ. ಇವನು ಬಂದು ನಮ್ಮ ತಾಯಿ ಅಣ್ಣನ ಮಗ, ಮಾವನ ಮಗ ಆಗ್ಬೇಕು ನನಗೆ. ಇವನು ಕೂಡ ತುಂಬಾ ಚೆನ್ನಾಗಿ ಮಾಡ್ದ. ನಿಜವಾಗ್ಲೂ ಇವರೆಲ್ಲ ನಾಟಕ ಮಾಡ್ತಾರೆ. ಯಾಕೆಂದರೆ ಹುಡುಗ್ರ ಜೊತೆ ಮಾತಾಡೋಕ್ಕೆ ಇಷ್ಟೊಂದು ನಾಚ್ಕೊಳ್ತಿದ್ರು. ಇವತ್ತು ಹುಡುಗ್ರ ಜೊತೆ ಡ್ಯಾನ್ಸ್ ಮಾಡಿದ್ರಿಂದ ನಾವು ಏನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಎಲ್ಲ ಅದರ್ವೈಸ್ ತುಂಬಾ ಎಲ್ಲ ಕ್ಯಾರೆಕ್ಟ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ನಿಜವಾಗ್ಲೂ ಬೆಳಗಿನ ಜಾವ 6 ಗಂಟೆ ಗಂಟ ಕೂತ್ಕೊಂಡು ನಾಟಕ ನೋಡಿದ್ದು. ಯಾವ ಸಳಿಲಿ, ಯಾವ ಸೊಳ್ಳೆ ಕಾಟ, ರೋಡಲ್ಲಿ ಬೇರೆ ಚೇರಲ್ಲಿ ಕೂತ್ಕೊಳ್ಳೋಕೆ ಬೇರೆ ಆಗ್ತಾಯಿಲ್ಲ. ಒಂದೊಂದು ಸತಿ ದೊಡ್ಡವ್ರು ಕೂತ್ಕೊಂಡ್ಬಿಟ್ಟು ಎಗ್ರಿ ನೋಡಿದ್ದೀವಿ ಅಂತ ಖುಷಿ ಆಯಿತು. ನಿಜವಾಗ್ಲೂ ನಾಟಕ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬಂತು. ಲಾಸ್ಟಲ್ಲಿ ಅಳ ಸೀನ್ ಇತ್ತು. ಎಲ್ಲ ಸತ್ತೋಗ್ತಾರಲ್ಲ, ತವರಿನ ತಮ್ಮ ಅನ್ನೋ ಏನು ಇದಿದೆ ಆ ಪೋಸ್ಟಲ್ಲಿ, ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ಲ ಸತ್ತೋಗ್ತಾರೆ. ಅದೊಂಚೂರು ಬೇಜಾರಾಯಿತು. ಆವಾಗ ಅಳ ಸೀನ್ ಬಂದಾಗ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಯಿತು. ನಮ್ಮ ಭವ್ಯ ನಿದ್ದೆ ಮೂಡಲ್ಲಿ ಹೊರ್ಟೋಗ್ಬಿಟ್ಟಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಚಳಿ. ಎಲ್ಲ ಕವರ್ ಮಾಡ್ಕೊಂಡು ನಕ್ಕೊಂಡು ನಿಜವಾಗ್ಲೂ ವೀಡಿಯೋ ನೋಡಿದ್ದೀವಿ ನಾವು. ಹಿಂಗೆಲ್ಲ ಮಾಡಿದ್ರ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಖಂಡ್ ಹಾಕ್ಕೊಂಡು ಫಾಲೋ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಸವಾರಿ ಲೈವ್ ಟು ಚಾನಲ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.